ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ಪುನೀತ್. ನಾವು ಬಂದಿರುವಂಥದ್ದು ಹಾಸನ ಜಿಲ್ಲೆಯ ಒಳವಂಶಪುರ ತಾಲೂಕಿನ ಪುರಸಭೆ ಸದಸ್ಯರನ್ನು ಭೇಟಿಯಾಗಲು. ಬನ್ನಿ, ಅವರ ರಾಜಕೀಯ ಜೀವನ ಕುರಿತು ಒಂದೆರಡು ಮಾತಾಡೋಣ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಎಚ್ ವಿ ಸುರೇಶ್ ಅಂತ. ಎಚ್ ವಿ ಸುರೇಶ್ ಅವರು. ಸರ್ ತಾವು ಯಾವ ಪೌರಸಭೆ ಸದಸ್ಯ ಆಯ್ಕೆಯಾಗಿರುವಂಥದ್ದು? ನಾನು 9ನೇ ವಾರ್ಡು ಜಾತ್ಯತೀತ ಜನತಾದಳದಿಂದ ನಾಮಿನೇಟ್ಸ್ ಆಗಿ ಆಯ್ಕೆ ಆಗಿರೋಂಥದ್ದು. ಓಕೆ ಸರ್. ಸರ್, ಈ ರಾಜಕೀಯಕ್ಕೆ ನಿಮ್ಗೆ ಎಷ್ಟು ವರ್ಷದ ಅನುಭವ ಇದೆ ಸರ್? ನಮಗೆ ಒಂದು 15 ವರ್ಷದ ಅನುಭವ. 15 ವರ್ಷದ ದೇವೇಗೌಡರು ನಿಂತಾಗಿಂದ ನಮ್ಮ ಮಾವರು ಟಿ ಮಲ್ಲೇಶ್ ಅಂತ ಇದ್ದರು. ಅವರ ಪ್ರೇರಣೆಯಿಂದ ಅವರ ಹಿಂದೆ ಜೊತೆಯಲ್ಲಿ ಓಡಾಡ್ಕೊಂಡು ರಾಜಕೀಯದ್ದು ಒಂದು 15 ವರ್ಷದ ಅನುಭವ ಇರುವಂಥದ್ದು. ನಮ್ಮ ಮಾವರಿಗೆ ಆರೋಗ್ಯ ಸರಿ ಅವರು ಈ 2015 ಇಸ್ವಿ ನಿಲ್ಲಿಲ್ಲ. ನನ್ನ ನಿಂತ್ಕೊಂತ ನಾನು ನಿಂತಿದ್ದೆ ನಾಮಿನೇಟ್ಸ್ ಆಗಿ ಆಯ್ಕೆ. ಸರ್, ಈ ರಾಜಕೀಯ ಬಿಟ್ಟು ಅದರ ಸಂಘ ಸಂಸ್ಥೆಗಳು ತಾವು ಗುರುತಿಸ್ಕೊಂಡಿದ್ದೀರಾ? ಯಾವ ಸಂಘ ಸಂಸ್ಥೆಗಳು ತಾವು ಗುರುತಿಸ್ಕೊಂಡಿಲ್ಲ? ಸರ್, ಈ ರಾಜಕೀಯಕ್ಕೆ ನೀವೇ ಮೊದಲಿಗರ ಇಲ್ಲ ನಿಮ್ಮ ಮನೆತನದಿಂದ ಫಸ್ಟೇ ಯಾರು ಬಂದರು? ನಮ್ಮ ಅಮ್ಮ ಅವರು ಟಿ ಮಲ್ಲೇಶ್ ಅವರು. ಸರ್, ತಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು. ಒಂದು ಸಲ ಪುರಸಭೆ ಅಧ್ಯಕ್ಷರಾಗಿದ್ದರು. ಇನ್ನೊಂದು ಸಲ ಮಾಮೂಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ. ಸರ್, ತಮ್ಮ ಟಿ ಮಲ್ಲೇಶ್ ಅವರಿಗೆ ನಮ್ಮ 24x7 ಕರ್ನಾಟಕ.com ಮೂಲಕ ಯಾವುದರ ಒಂದು ಇದು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೃತಜ್ಞತೆಗಳು, ಅಭಿನಂದನೆಗಳು. ಯಾವಾಗಲೂ ನಿಮ್ಮ ಬೆನ್ನೆಲುಬಾಗಿ ಇರ್ತಾ ಇದ್ರು. ಬೆನ್ನೆಲುಬಾಗಿ ನಮ್ಮನ್ನ ಸಾಕಿ ಸಲುವಾಗಿ ಇದು ಮಾಡಿದ್ದಾರೆ. ಅವ್ರಿಗೆ ಕೃತಜ್ಞತೆ. ಓಕೆ ಸರ್. ಸರ್, ತಮಗೆ ಒಂದು ವರ್ಷ ಕಾಲಾವಧಿ ಮುಗಿದಿದೆ ಸರ್. ಈ ವರ್ಷದಲ್ಲಿ ನಿಮ್ಮ ವಾರ್ಡ್ಗೆ ಏನೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಿದ್ದೀರಾ? ಕುಡಿಯುವ ನೀರಿನ ವ್ಯವಸ್ಥೆ, ಚರಂಡಿ, ಡ್ರೈನ್ಗಳು, ಇವೆಲ್ಲ ಏನು ಕ್ಲೀನಿಂಗ್ಸು ಇದನ್ನೆಲ್ಲ ಕ್ಲೀನಾಗಿ ಆಗ್ತಿದೆ. ತುಂಬ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ. ಸರ್, ತಮಗಿನ್ನೂ 4 ವರ್ಷ ಅಭಿವೃದ್ಧಿ ಮಾಡಿಸೋಕ್ಕೆ ಟೈಮ್ ಇದೆ. ಈ 4 ವರ್ಷದಲ್ಲಿ ಏನೇನೆಲ್ಲ ಅಭಿವೃದ್ಧಿ ಕೆಲಸ ಮಾಡಿಸೋದು ಅನ್ಕೋತಿದ್ದೀರಾ? ತುಂಬ ಬಡವರು ಇವರುಗಳಿಗೆ ಆಶ್ರಯ ಸೈಟ್ಗಳನ್ನ ಮನೆಗಳನ್ನ ಕೊಡಿಸ್ಬೇಕು. ಬಡವರಿಗೆ ಮನೆಗಳು ಕೊಡಿಸುವಂಥದ್ದು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಓಕೆ ಸರ್. ಸರ್, ಈ ರಾಜಕೀಯಕ್ಕೆ ನೀವು ಏನೊಂದು ಉದ್ದೇಶ ಇಟ್ಕೊಂಡು ಬಂದಿರಾ ಅಂತೇಳಿ? ಸರ್, ರಾಜಕೀಯಕ್ಕೆ ನೀವು ಏನೆಲ್ಲ ಉದ್ದೇಶ ಇಟ್ಕೊಂಡು ಬಂದಿರಂತ? ಏನಕ್ಕೆ ಬಂದಿರೋ? ಜನಗಳಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನನ್ನಿಂದ ಆದಂಥ ಇದರಲ್ಲಿ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನು ನಮ್ಮ ವಾರ್ಡ್ನ ಜನಗಳಿಗೆ ಅನುಕೂಲ ಮಾಡಬೇಕು ಅಂತ ಬಡ ಜನರಿಗೆ ಮಾಡಬೇಕು ಅಂತ ಬಂದು. ಸರ್, ತಾವು ಈಗಿನ ಯುವಕರಿಗೆ ರಾಜಕೀಯದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕರೆ ಎಲ್ಲ ಕೊಡ್ತೀರಾ? ಯುವಕರು ರಾಜಕೀಯಕ್ಕೆ ಬರಬೇಕು, ರಾಜಕೀಯದ ವಿಚಾರತೆಗಳನ್ನೆಲ್ಲ ತಿಳ್ಕೊಂಡು ಜನಸಾಮಾನ್ಯರಿಗೆ ಉಪಯೋಗ ಕಲ್ತ್ಕೋಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ತಮ್ಮ ಪುರಸಭೆಯಲ್ಲಿ ತಮ್ಮನ್ನು ಹೊರತುಪಡಿಸಿ ಇನ್ನೂ ಹಲವಾರು ಸದಸ್ಯರುಗಳಿದ್ದಾರೆ. ಸದಸ್ಯರಿಗೆ ಯಾವ ಥರ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಲಂಚ ತಗೋಬಾರ್ದು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಸರ್, ನಿಮ್ಮ ಸದಸ್ಯರು ಯಾವ ಥರ ಹೊಂದಾಣಿಕೆ ಹೇಳಿದ್ದೀರಾ? ಎಲ್ಲ ತುಂಬ ಹೊಂದಾಣಿಕೆ ಚೆನ್ನಾಗಿದೆ ಅಂತ. ಓಕೆ ಸರ್. ತಮಗೆ ಕಡದಾಗ ಒಂದು ಪ್ರಶ್ನೆ. ನೀವು ಸ್ಥಾನಕ್ಕೆ ನಿಮ್ಮ ವಾರ್ಡಿನ ಜನತೆನೇ ಕಾರಣ. ನಮ್ಮ ವಾರ್ಡಿನ ಜನತೆ ನಮ್ಮ ಮಾವ ಟಿ ಮಲ್ಲೇಶ್. ಸರ್, ಇವರಿಗೆ ಕೊನೆಯದಾಗಿ ಏನೊಂದು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ವಾರ್ಡಿನ ಜನತೆಗೆ ಕೃತಜ್ಞತೆಗಳು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಒಳ್ಳೆಯ ರೀತಿಯ ನೀರಿನ ಸೌಲಭ್ಯತೆ, ಚರಂಡಿ, ಕ್ಲೀನಿಂಗು, ಯಾವುದೇ ಥರದ ಇದಿದ್ದನ್ನು ನನ್ನ ಹತ್ರ ಬಂದು ನಿಸರ್ಗವಾಗಿ ಕಾಂಗ್ರೆಸ್ಸು ದಳ ಅನ್ನೋ ಇದೆಲ್ಲ ಬಂದು ಯಾರೇ ಬಂದು ಹೇಳೋದು ಅವ್ರಿಗೆ ಸ್ಪಂದಿಸ್ತೀರಾ? ಯಾವಾಗಲೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀರ? ಓಕೆ ಸರ್. ನೋಡಿದ್ರಲ್ಲ ಪ್ರಿಯ ವೀಕ್ಷಕರ, ನಿಮ್ಮ ಜನಪ್ರಿಯ ನಾಯಕರನ್ನು ಅವರ ಅಭಿವೃದ್ಧಿ ಕೆಲಸಗಳನ್ನು ಅವ್ರು ಹೇಳೋದು ಅಂತ ಅವ್ರ ರಾಜಕೀಯ ಜೀವನ ಇದೇ ಥರ ಸಾಗಲಿ ಅಂತ ಹೇಳ್ತಾ ನೀವು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾಮ್ಯಾನ್ ನಿತಿನ್ ಜೊತೆ ಪುನೀತ್, ಹಾಸನ್. ನಮಸ್ಕಾರ ಸರ್.